ಮಂಗಳೂರಿನಿಂದ ಉಡುಪಿಗೆ ಹೋಗುತ್ತಿದ್ದ ಖಾಸಗಿ ಬಸ್ನಲ್ಲಿ ಪ್ರಯಾಣಿಸುತ್ತಿದ್ದ ವ್ಯಕ್ತಿಯೋರ್ವರು ವಾಹನದಿಂದ ಬಿದ್ದು ಸಾವನ್ನಪ್ಪಿದ ಘಟನೆ ಉಚ್ಚಿಲದಲ್ಲಿ ನಡೆದಿದೆ. ಮೃತರನ್ನ ಕಾಪು ಪಡು ಗ್ರಾಮದ ನಿವಾಸಿ 52 ವರ್ಷದ ಸಕೇಂದ್ರ ಪೂಜಾರಿ ಎಂದು ಗುರುತಿಸಲಾಗಿದೆ. ಬಸ್ ಉಚ್ಚಿಲ ತಲುಪಿದಾಗ ಅವರು ಮುಂಭಾಗದ ಬಾಗಿಲಿನ ಬಳಿ ಇಳಿದುಕೊಳ್ಳಲು ಸಿದ್ಧವಾಗಿದ್ದರು. ಈ ವೇಳೆ ಚಾಲಕನು ಎದುರು ದಿಕ್ಕಿನಿಂದ ಬರುತ್ತಿದ್ದ ಮತ್ತೊಂದು ವಾಹನವನ್ನ ಹಿಂದಿಕ್ಕಲು ಬಸ್ಸನ್ನ ಬಲಕ್ಕೆ ತಿರುಗಿಸಿದ್ದಾರೆ. ಇದರಿಂದಾಗಿ ಸಕೇಂದ್ರ ಬಾಗಿಲಿನ ಮೂಲಕ ಹೊರಗೆ ಎಸೆಯಲ್ಪಟ್ಟು ರಸ್ತೆ ವಿಭಜಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಅವರ ತಲೆಗೆ ತೀವ್ರ ಗಾಯವಾಗಿದೆ. ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಲಾಯಿತಾದರೂ ಅದಾಗಲೇ ಅವರು ಕೊನೆಯುಸಿರೆಳೆದಿದ್ದಾರೆ. ಈ ಘಟನೆಗೆ ಬಸ್ ಚಾಲಕನ ನಿರ್ಲಕ್ಷ್ಯವೇ ಕಾರಣ ಎಂದು ಸ್ಥಳೀಯರು ಆರೋಪಿಸಿದ್ದಾರೆ. ಅಂದದ ಮನೆಗೆ ಚಂದದ ಗೃಹೋಪಯೋಗಿ ವಸ್ತುಗಳ ಹುಡುಕಾಟದಲ್ಲಿದ್ದೀರಾ? ನಿಮ್ಮ ಕೈಯಲ್ಲಿರೋ ಬಜೆಟ್ಗೆ ಒಳ್ಳೆ ಕ್ವಾಲಿಟಿ ವಸ್ತುಗಳು ಎಲ್ಲಿ ಸಿಗುತ್ತೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಎಸ್, ನಿಮ್ಮೆಲ್ಲ ಕನಸುಗಳು ನನಸಾಗೋದು ಸೌತಡ್ಕ ಫರ್ನಿಚರ್ಸ್ ನಲ್ಲಿ ಮಾತ್ರ. ಟಿವಿ, ಫ್ರಿಡ್ಜ್, ವಾಷಿಂಗ್ ಮಿಷಿನ್, ಟೇಬಲ್, ಫ್ಯಾನ್, ಡೈನಿಂಗ್ ಟೇಬಲ್, ಆಫೀಸ್ ಚೇರ್ಸ್ ಅಂಡ್ ಟೇಬಲ್, ಸೋಫಾ, ಕಬೋರ್ಡ್, ಒಂದಲ್ಲ ಎರಡಲ್ಲ, ನಿಮಗೆ ಬೇಕಾದ ಎಲ್ಲ ವಸ್ತುಗಳು ಒಂದೇ ಸೂರಿನಡಿ ಲಭ್ಯ. ನಿಮ್ಮ ಬಜೆಟ್ಗೆ ನಿಮಗಿಷ್ಟವಾದ ವಸ್ತುಗಳನ್ನ ಇಲ್ಲಿಂದಾನೇ ತಗೋಬಹುದು. ಇದಿಷ್ಟು ಮಾತ್ರವಲ್ಲ, ನಿಮಗೆ ಬೇಕಾದ ವಸ್ತುಗಳನ್ನ ನಿಮಗೆ ಬೇಕಾದ ರೀತಿಯಲ್ಲೇ ಡಿಸೈನ್ ಕೂಡ ಇವರೇ ಮಾಡಿಕೊಡ್ತಾರೆ. ಅಂಡ್ EMI ಫೆಸಿಲಿಟಿ ಕೂಡ ಇದೆ. ಹಾಗಾದ್ರೆ ಇನ್ಯಾಕ್ ತಡ? ಸುಂದರ ಹಾಗೂ ಉತ್ತಮ ಗುಣಮಟ್ಟದ ಸ್ಟೈಲಿಶ್ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್ ವಸ್ತುಗಳಿಗಾಗಿ ಹಿಂದೆ ಭೇಟಿ ನೀಡಿ. ಸೌತಡ್ಕ ಫರ್ನಿಚರ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್, ಬಂಟ್ವಾಳ ಬೈಪಾಸ್. ಕಾಂಟ್ಯಾಕ್ಟ್ 9108929373 9731679373.